ಎವ್ರಿಥಿಂಗ್ ಈಸ್ ಈಸಿ ವೆನ್ ಯು ಆರ್ ಬಿಸಿ. ಎವ್ರಿಥಿಂಗ್ ಈಸಿ ವೆನ್ ಯು ಆರ್ ಬಿಸಿ, ಬಟ್ ನಥಿಂಗ್ ಈಸ್ ಈಸಿ ವೆನ್ ಯು ಆರ್ ಲೇಜಿ. ಸೊ ದಟ್ ಈಸ್ ಅಕಾರ್ಡಿಂಗ್ ಟು ಶಿಕ್ಷಣ ಅನ್ನೋದು ಹುಲಿಯ ಹಾಲಿದ್ದಂತೆ. ಅಂದರೆ ಆ ಹುಲಿಯ ಹಾಲನ್ನು ಕುಡಿದಂಥ ವ್ಯಕ್ತಿ ಗರ್ಜಿಸಲೇಬೇಕು ಅಲ್ವಾ? ನಿಜ ತಾನೆ? ಹುಲಿ ಅಂದರೆ ಎಲ್ಲರೂ ಭಯಪಡ್ತಾರೆ ಇಲ್ವಾ? ಸೊ ಶಿಕ್ಷಣ ಅನ್ನೋದು ಅಷ್ಟೇ. ಸೊ ಅದು ಸ್ವಾಮಿ ವಿವೇಕಾನಂದ ಅವರು ತಿಳಿಸಿರುವಂಥ ಮಾತು. ಅಂದರೆ ಶಿಕ್ಷಣ ಅನ್ನುವಂಥದ್ದು ಒಂದು ಮಾನವನ ವಿಕಾಸವನ್ನು ಸೃಷ್ಟಿಸುವಂಥದ್ದು. ಅಂದರೆ ಮನುಷ್ಯನನ್ನು ಮಾನವನಾಗಿ ಪರಿವರ್ತಿಸುವಂಥದ್ದು ಅಲ್ವಾ? ಸೊ ಪ್ರತಿಯೊಬ್ಬರೂ ಸಹ ಮನುಷ್ಯರಾಗಿ ಹೋಗ್ತಾರೆ, ಆದರೆ ಮನುಷ್ಯರಾಗಿ ಸಾಯಬಾರ್ದು, ಮಾನವನಾಗಿ ಸಾಯಬೇಕು. ಸೊ ಅದು ಸ್ವಾಮಿ ವಿವೇಕಾನಂದ ತಿಳಿಸಿರುವಂಥದ್ದು. ಅಂದರೆ ಹುಟ್ಟುವುದು ಬರೀ ಬಂದಿದ್ದೀವಿ ಹೋಗಿದ್ದೀವಿ ಅನ್ನೋದಕ್ಕಿಂತ ನಾವು ಏನನ್ನು ಸಾಧನೆ ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್. ನಿಜ ತಾನೆ? ಸೊ ನಿಮ್ಮ ಮೇಲೆ 100 ಕನಸುಗಳನ್ನು ಇಟ್ಕೊಂಡಿದ್ದಾರೆ. ಯಾರು? ನಿಮ್ಮ ಪೋಷಕರು. ಸೊ ಕನಿಷ್ಠ ನಿಮ್ಮ ಪೋಷಕರಿಗಾದರೂ ಕೂಡ ಅವ್ರಿಗೋಸ್ಕರ ಆದರೂ ಕೂಡ ಇಲ್ಲ ನಿಮಗೋಸ್ಕರ ಆದರೂ ಕೂಡ ನೀವು ನಿಮ್ಮ ಗುರಿಗಳನ್ನು ತಲುಪಲೇಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಿಲ್ವಾ? ನಾನೆಲ್ಲ ವಿದ್ಯಾರ್ಥಿಗಳು ಮಾತನಾಡ್ತೀನಿ. ನಾನು ಎಲ್ರಿಗೂ ಜಾಸ್ತಿ ಬೈದಿರ್ತೀನಿ ಅಂದ್ಕೊಳ್ತೀನಿ. ನಿಜ ತಾನೆ? ನಾನು ಯಾವಾಗ ಬಂದರೂ ಎಲ್ರಿಗೂ ಬೈತಾ ಇರ್ತೀನಿ. ನನಗೆ ಯಾರೂ ಕೂಡ ಫೇವರ್ ಇಲ್ಲ, ಯಾರೂ ಕೂಡ ಇಲ್ಲ. ಇಲ್ಲಿರುವಂಥ ಎಲ್ಲ ಮಕ್ಕಳು ಕೂಡ ನನ್ನ ಮಗಳಿಗೆ ಹೆಂಗೆ ಟ್ರೀಟ್ ಮಾಡ್ತೇನೋ ಪ್ರತಿಯೊಬ್ಬರು ಅದೇ ರೀತಿಯಾಗಿ ನೋಡುವಂಥದ್ದು. ನಾನು ಬಂದು 12 ವರ್ಷ ಆಯಿತು, 12 ವರ್ಷ. ನಾನು ಅವತ್ತು ಹೆಂಗಿದ್ದೀನಿ, ಇವತ್ತು ಹಂಗಿದ್ದೀನಿ. ಯಾವುದು ಮಗು ಮೇಲೂ ಕೂಡ ನಾನು ಫೇವರ್ ಇಟ್ಕೊಂಡಿಲ್ಲ, ನನಗೆ ಯಾರೂ ಇಲ್ಲ. ನನಗೆಲ್ಲರೂ ಕೂಡ ಒಂದೇ. ಅದು ಇಲ್ಲಿರೋರು ಗೊತ್ತಿರುತ್ತೆ ಆ್ಯಕ್ಚುಲಿ, 7 ವರ್ಷದ ಇರೋರು ಅಂತವ್ರಿಗೆ. ಸೊ ಹಾಗೆ ನಾನು ಎಲ್ರಿಗೂ ಒಂದು ಹೇಳುವಂಥದ್ದು ಮಾತು. ನಾನು ಬೈತೀನಿ. ಯಾಕೆ ಬೈತೀನಿ ಅಂದರೆ ನಾನು ತುಂಬ ಕಷ್ಟಪಟ್ಟು ಬಂದಿದ್ದೀನಿ. ಸೊ ಅದರಲ್ಲಿ ನಾನು ಮಾಡಿರೋದ್ರಲ್ಲಿ ನೀವು ಜೀವನ ಪೂರ್ತಿ ಕೂಡ 5 ವರ್ಷದಲ್ಲಿ ಕಷ್ಟಪಟ್ಟಿರೋದು. ನೀವು ಜೀವನ ಪೂರ್ತಿ ನಿಮ್ಮ ಅಷ್ಟು ವರ್ಷ ಕೂಡ ನೀವು ಕಷ್ಟ ನೋಡೋಕ್ಕಾಗೋದಿಲ್ಲ. ಸೊ ಅದರಿಂದ ಅಂಥ ಕಷ್ಟಗಳನ್ನು ನಮ್ಮ ಮಕ್ಕಳು ನೀವು ಅಂದರೆ ನೋವನ್ನು ಅನುಭವಿಸಬಾರ್ದು. ಹಾಗಾಗಿ ಮುಂದೆ ಜೀವನ ತುಂಬ ಕಷ್ಟ ಇದೆ. ಹಾಗಾಗಿ ನೀವೆಲ್ಲ ಒಳ್ಳೆಯ ವ್ಯಕ್ತಿಗಳಾಗಿ ಅಂತೇಳಿ ನಾವು ಬೈತಾ ಇರ್ತೀವಿ ಅಷ್ಟೇ ಹೊರತು ಬೇರೆ ಯಾವುದೇ ಉದ್ದೇಶ ಇಲ್ಲ. ಅರ್ಥ ಆಯ್ತಾ? ನೀವು ಒಳ್ಳೆಯವರಾಗಲಿ ಕೆಟ್ಟವ್ರು ನಾನು ಹೇಳ್ತೀನಿ. ರೋಜನ್ ಸರ್ ಅವಾಗ ಹೇಳಿದ್ರು, ಅರ್ಥ ಆಯ್ತಾ? ಅವಾಗ ಹೇಳಿದರೆ ಅಂದರೆ ಸೊ ಬೈತಾ ಇರ್ತಾರೆ, ನೀವೆಲ್ಲ ಬೈಕೊಳ್ತಾ ಇರ್ತೀರ ಅಂತೇಳಿ. ನಾವು ಏನಕ್ಕೂ ಬೈಯೋದಿಲ್ಲ. ನಮಗೇನಪ್ಪ ಈ ವರ್ಷ ಇರ್ತೀರ, 2 ವರ್ಷದ ಹೊರಟೋಗ್ತೀರ. ನಿಜ ತಾನೆ? ಆಮೇಲೆ ನಿಮಗೂ ನಮಗೇನಾದರೂ ಕಾಂಟ್ಯಾಕ್ಟ್ ಇರೋದು ಏನಕ್ಕೆ ಬೈತೀವಿ ಅಂತಂದರೆ ಅಟ್ಲೀಸ್ಟ್ ಪಾಸ್ ಆದರೂ ಆಗಿ ಮುಂದೆ ಒಂದು ಜೀವನದಲ್ಲಿ ಏನಾದರೂ ಒಂದು ಕೆಲಸವನ್ನು ಮಾಡಿಕೊಂಡು ಒಳ್ಳೆಯ ವ್ಯಕ್ತಿಗಳಾಗಿ ಅನ್ನೋ ಒಂದೇ ಒಂದು ಉದ್ದೇಶ ನಾವು ಹೇಳ್ತಾ ಇರ್ತೀವಿ ಅಷ್ಟೇ. ಸೊ ಬೇರೆ ಯಾವುದೇ ಉದ್ದೇಶ ಇಲ್ಲ. ಅರ್ಥ ಆಯ್ತಾ? ಸೊ ಎಲ್ಲರೂ ಕೂಡ ಈ ವರ್ಷ 100% ರಿಸಲ್ಟನ್ನು ಕೊಡ್ತೀರಾ ಅಂತೇಳಿ ನಾನು ಆಶೆ ಮಾಡ್ತಾ ಇದ್ದೀನಿ. ಕೊಡ್ತೀರಾ ತಾನೆ? ನಿಮ್ಮಿಂದ ನಾನು ಯಾವುದು ಕೂಡ ಒಂದು ಇದನ್ನು ಕೇಳೋದಿಲ್ಲ. ನಾವು ಬೇಕಾಗಿರೋದು ಒಂದೇ, ನಮಗೋಸ್ಕರ ಆದರೂ ಕೂಡ ನಿಮಗೋಸ್ಕರ ಅದು ಹೋಗಿ. ಅರ್ಥ? ನಿಮಗೋಸ್ಕರ ಆದರೂ ಕೂಡ ಓದಿ ನಮಗೆ ಈ ವರ್ಷ 100% ರಿಸಲ್ಟನ್ನು ಕೊಡ್ತೀರಾ ಅಂತೇಳಿ ನಾನು ಹೇಳೋ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.